ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನನ್ನ ಬರ್ಡೇಗೆ ಎಷ್ಟೊಂದು ಜನ ವಿಶ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದ. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಜಸ್ಟ್ ನಾರ್ಮಲ್ ಕ್ಯಾಶುವಲ್ ಡೇ ಸ್ಟಾರ್ಟ್ ಆಯಿತು. ಆ್ಯಂಡ್ ಐ ಆಮ್ ವೇರಿಂಗ್ ಓವರ್ ಸೈಜ್ ಶರ್ಟ್. ಆ್ಯಂಡ್ ಇದು 2 months ಬ್ಯಾಕ್ ಪರ್ಚೇಸ್ ಮಾಡಿದೆ ಜುಡಿಯೋದಲ್ಲಿ. ಸೊ ಇದು ಅಮ್ಮ ಗಿಫ್ಟ್ ಮಾಡಿರೋದು, ಇದು ನೀನಿಗೆ ಗಿಫ್ಟ್ ಮಾಡಿರೋದು, ಇದು ಭೂಮಿ ಅಂತ ಇದೆ. ಆಮೇಲೆ ಇದು MSBN ಅಂತ ಇದೆ, ಮಧುಸೂದನ್, ಸಾರಿಕಾ, ಭೂಮಿಕಾ ಆ್ಯಂಡ್ ನಿಹಾರಿಕಾ. ಈಗ ಅಮ್ಮ ಹತ್ರ ಮಾತಾಡೋಣ. ಹಾಯ್ ನಿಮ್ಮ ಹಾಯ್, ನನ್ನ ಬರ್ಡೇಗೆ ವಿಶ್ ಮಾಡಿ. ನಾನು ಯಾರು ಅಂತ ಗೊತ್ತಿರುತ್ತೆ ನಿಮ್ಗೆ ಚೆನ್ನಾಗಿ? ಇಲ್ಲ ಗೊತ್ತಿಲ್ಲ. ಇವಳಿಗೆ ಅಮ್ಮ. ದೇವರು ನಿನಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ. ತಂದೆ ತಾಯಿಗೆ ಒಳ್ಳೆ ಮಗಳಾಗಿ, ಗುರುಗಳಿಗೆ ತಂಗಿಗೆ ಒಳ್ಳೆ ಅಕ್ಕರಾಗಿ, ಗುರುಗಳಿಗೆ ಒಳ್ಳೆ ಶಿಷ್ಯಳಾಗಿ, ಸ್ನೇಹಿತರಿಗೆ ಒಳ್ಳೆ ಸ್ನೇಹಿತೆಯಾಗಿ, ಒಳ್ಳೆ ಪ್ರಜೆಯಾಗಿ ನೀನು ಇರಬೇಕು ಅನ್ನೋದು ನನ್ನ ಆಸೆ. ಧರ್ಮದ ದಾರಿಯಲ್ಲಿ ನಡಿಬೇಕು. ಗೈಸ್ ಎಲ್ಲಾ ಪ್ರಾಕ್ಟೀಸ್ ಮಾಡ್ಕೊಂಡು ನೀಟಾಗಿ ಹೇಳ್ತವ್ರೆ. ಇದು 3ನೇ ಟೇಕ್. ಅಯ್ಯೋ ಹೋಗ್ಲಿ, ಹೊಡಿರೋ ಚಪ್ಪಾಳೆ. ನಮ್ಮಮ್ಮ ಇಷ್ಟು ಹೇಳಿದ್ದಾರೆ ಪಾಪ. ಒಂದೇ 3 ಟೇಕಲ್ಲಿ. ಬೇರೆ ರೀಲ್ಸು ಆಮೇಲೆ ಕಂಟೆಂಟ್ ಕ್ರಿಯೇಷನ್ ಆ ಟೈಮಲ್ಲಿ ನಾನು ಸ್ಕ್ರಿಪ್ಟೆಡ್ ಕೊಟ್ಟಿರ್ತೀನಿ. 20-30 ಕಡಿಮೆ ಆಗಲ್ಲ ಅವ್ರ ಕೈಯಲ್ಲಿ. ಅಷ್ಟು ಟೇಕ್ಸ್ ತಗೊಂಡು ಮಾಡ್ತಾರೆ. ಸದ್ಯಕ್ಕೆ ಇವಾಗ 3 ಟೇಕ್ಸ್ನ ತಗೊಂಡಿದ್ದಾರೆ. ಅದು ತುಂಬ ದೊಡ್ಡ ವಿಷಯ. 8th ವಂಡರ್ ಆಫ್ ದ ವರ್ಲ್ಡ್. ಅದು ದೊಡ್ಡ ಅಪ್ರಿಷಿಯೇಟಬಲ್ ಮ್ಯಾಟರ್ ಅಲ್ವಾ ಮಾಡು? ಆಯ್ತು, 7th ವಂಡರ್ ಅಂತ ಅನ್ಕೊಂಡಿದ್ದೆ ನಾನು. 8th ವಂಡರ್. ಹೋಗ್ಲಿ ಬಿಡಿ ಗೈಸ್, ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ನಂದೇನು ಪ್ಲ್ಯಾನ್ಸ್ ಇಲ್ಲ. ನಮ್ಮ ಮನು ಅಕ್ಕ ಬರ್ತಾ ಇದ್ದಾರೆ. ಅದು ಬೆಳಗ್ಗೆನೆ ಕಾಲ್ ಮಾಡಿ ಹೇಳಿದ್ದು ಬರ್ತೀನಿ ಅಂತ. ಸೊ ಮನು ಅಕ್ಕ ಬಂದರೆ ಅಂತೂ ಫುಲ್ ಜಾಲಿನೇ ನಾನು. ನೆಕ್ಸ್ಟು ಅಮ್ಮ ಸ್ಕೂಲ್ಗೆ ಹೋಗೋಣ ಅಂದ್ಕೊಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡೋಣ ಮಕ್ಕಳಿಗೆ ಎಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಇವತ್ತಿನ ಪ್ಲ್ಯಾನ್ಸ್ ಅಷ್ಟೇ ಅನಿಸುತ್ತೆ. ನಿಹಾರಿಕಾ ಏನೋ ನೆನ್ನೆ ಎಲ್ಲ ಕದ್ದು ಮುಚ್ಚಿ ಪ್ಲ್ಯಾನ್ ಮಾಡ್ತಾಯಿದ್ಲು ಟ್ಯೂಷನ್ ಮಕ್ಕಳ ಜೊತೆ. ಅದು ನಮ್ಗೆ ಗೊತ್ತು, ಏನೋ ಮಾಡ್ತಾರೆ ಈವ್ನಿಂಗ್ ಅಂತ. ಅದು ಇರುತ್ತೆ. ಇನ್ನೇನಮ್ಮ, ಏನಾದರೂ ಇದ್ರೆ ಪ್ಲ್ಯಾನ್ಸ್ ಸ್ವಲ್ಪ ಬಿಟ್ಕೊಡಿ, ಸೀಕ್ರೆಟ್ ಲೀಕ್ ಮಾಡಿ. ಇಲ್ಲ, ಆದಷ್ಟು ಅಷ್ಟೇ ಕಡಿಮೆನೇ ಈ ಸಾರಿ ಮಾಡೋದು. ಯಾಕೆ ಅಂತಲೂ ಹೇಳಿಬಿಡಿ. ಯಾಕೆ ಅಂತಂದರೆ ನಮ್ಮ ಅತ್ತೆ ಅವರು ಹೋಗಿ ಇನ್ನೂ ವರ್ಷನೂ ಆಗಿಲ್ಲ, ಇನ್ನೂ ಎರಡು ತಿಂಗಳಾಗಿ 3ನೇ ತಿಂಗಳಿಗೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಮಗೂ ಮಾಡೋವಂತಹ ಮನಸ್ಸು ಅಷ್ಟಾಗಿಲ್ಲ. ಅವ್ರಿದ್ದಿದ್ರೆ ಇನ್ನೂ ಖುಷಿಯಾಗಿ ನಾವು ಸೆಲೆಬ್ರೇಟ್ ಮಾಡಿ. ಅವ್ರಿದ್ದಿದ್ರೆ ಗೈಸ್ ಫಸ್ಟ್ ಎಲ್ಲಾದ್ರೂ ಕರೆಯೋಕ್ಕಿಂತ ಮುಂಚೆ ಅವ್ರನ್ನ ಕರೆದ ತಕ್ಷಣ ಅವ್ರು ಬಂದು ಇನ್ನೂ ರೆಡಿ ಆಗೋ ಟೈಮಲ್ಲೂ ಕುತ್ಕೊಂಡು ಅಲ್ಲಿ ಕರೆಕ್ಟಾಗಿ ಅಲ್ಲಿ ಕುತ್ಕೊಂಡು ಅಲ್ಲಿ ಆಗ್ತಾ ಇದ್ವಲ್ಲ ಫಸ್ಟ್ ಸೋಫಾ, ರೆಡ್ ಸೋಫಾ, ಅಲ್ಲಿ ಕುತ್ಕೊಂಡ್ಬಿಟ್ಟು ಕಾಯೋರು ಗೈಸ್. ರೆಡಿಯಾಗಿ ಎಲ್ಲ ಡೆಕೋರ್ ಎಲ್ಲ ಆದಮೇಲೆ ಫಸ್ಟ್ ಪೀಸ್ ಅಮ್ಮಗೆ ಪಪ್ಪಾಗೆ ಆದಮೇಲೆ ದ ನೆಕ್ಸ್ಟ್ ಪೀಸ್ ವಾಸ್ ಓನ್ಲಿ ಏನದು ಪ್ರಯಾರಿಟಿ ವಾಸ್ ಗಿವನ್ ಟು ಅವ್ವ. ಅದೇನೇ ಆಗಲಿ ಅದು ಅವ್ವಗೋಸ್ಕರ ಅಂತ ಕೊಟ್ಬಿಡ್ತಾ ಇದ್ವಿ. ಯಾಕಂದರೆ ಎಷ್ಟೇ ಕಷ್ಟ ಆದರೂ ಕೆಳಗಡೆಯಿಂದ ಮೇಲೆ ಹತ್ತು ಬರ್ತಿದ್ರು ಗೈಸ್ ಬರ್ಡೇ ಅಂತ ಥರ ಇದ್ದಿದ್ದು ಗೈಸ್. ಸೊ ಈ ವರ್ಷ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ನನ್ನ ಮೇಲೆ, ಯಾವಾಗೂ ಇರುತ್ತೆ ನಂಗೆ ಗೊತ್ತು ತಾನೇಮ್ಮ. ಲೆಟ್ಸ್ ಸ್ಟಾರ್ಟ್ ದಿಸ್ ಇಯರ್ ವಿತ್ ಅ ಜಾಯ್. ಆ್ಯಂಡ್ ಮನು ಅಕ್ಕ ಬಂದಿದ್ದಾರೆ ಅಂತೆ, ಬರ್ತಾ ಇದ್ದಾರೆ. ಇನ್ನೊಂದು 2 minutes ಬರ್ತಾರೆ. ವ್ಲಾಗಲ್ಲಿ ತೋರಿಸ್ತೀನಿ ಬೇಗ. ಪಾಪು ನೋಡಿ ಗೈಸ್, ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಎಷ್ಟು ದಿನ ಆದಮೇಲೆ. ಗೈಸ್ ಇವರು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮೋನಿಕಾ ವೈಷ್ಣವ್, ವಾಟ್ ಇಸ್ ದಟ್? ಸಾರಿ ಮೋನಿಕಾ ದೇಶಿಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬ್ಯೂಟಿ ಟಿಪ್ಸ್ ಎಲ್ಲ ಕೊಡ್ತಾರೆ, ಆಮೇಲೆ ವ್ಲಾಗಿಂಗ್ ಎಲ್ಲ ಮಾಡ್ತಾರೆ. ನೋಡಿ ಅಕ್ಕ ತಂಗಿ ಇವಾಗ ಸೇರಿದ್ರು. ಸ್ಟಾರ್ಟ್ ಆಗುತ್ತೆ ಗೈಸ್ ಇವ್ರು ಇಬ್ಬರದು ಒಂದು ಸ್ವಲ್ಪ ಹೊತ್ತು ಅಷ್ಟೇ. ನನ್ನ ಮರ್ತ್ಬಿಟ್ಟು ಇಬ್ಬರೇ ಮಾತಾಡ್ಕೊಂಡು ಇದ್ಬಿಡ್ತಾರೆ. ಅಕ್ಕ ಕಾಲಲ್ಲಿದ್ದಾರೆ. ವಾಟ್ ಈಸ್ ದಿಸ್? ಇದು ನನಗೆ ಗಿಫ್ಟ್ ಕೊಟ್ಟಿರೋದು ಮನು ಅಕ್ಕ. ಏಮಕ್ಕ ಇದೆ ಬಾಗುನ್ ಕದಾ? ವೆರಿ ನೈಸ್. ನೋಡಿ ಗೈಸ್, ಅಮ್ಮಮ್ಮಗೆ ನಾನು ಬೆಳಗ್ಗೆ ಫೋನ್ ಮಾಡಿದ್ರು, ವಿಶ್ ಮಾಡಿಲ್ಲ. ಏನಿವತ್ತು ಅಂತ ಕೇಳ್ತಾರೆ. ಹಾಂ, ಚಾಕ್ಲೇಟ್ ತಗೊಳ್ಳೋಣ ಅಂತ ಬಂದಿದ್ವಿ ನಾನು.
ಸೊ ತೊಗೊಂಡ್ವಿ ಒಂದು, ಯಾವುದಂದರೆ ಕಚ್ಚಾ ಮ್ಯಾಂಗೋನ ಅಲ್ಲ, ಮ್ಯಾಂಗೋ ಬೈಟ್ಸ್ ತೊಗೊಂಡ್ವಿ. ಆ್ಯಂಡ್ ಗೈಸ್, ನಾನು ಚಾಕ್ಲೇಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಸ್ಕೂಲಿಗೆ. ಆ್ಯಂಡ್ ಅಮ್ಮ ಸ್ಕೂಲಿಗೆ ಹೋಗಿದ್ದೆ, ಅಲ್ಲಿ ತುಂಬ ವಿಷಯ ಸಿಕ್ತು. ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕೂಡ. ಅಟ್ ದಿಸ್ ಪಾಯಿಂಟ್ ಐ ವಾಸ್ ಥಿಂಕಿಂಗ್, ಎಲ್ಲ ಸ್ಕೂಲಲ್ಲೂ ಹೀಗೆ ಅಲ್ವಾ, ನಿಲ್ಲಿಸಿ ಎಲ್ಲರ ಹತ್ರನೂ ವಿಶ್ ಮಾಡಿಸ್ತಾಯಿದ್ರು. ಅದಕ್ಕೋಸ್ಕರ ನಾವು ಬೇಕಂತ ಕಲರ್ ಡ್ರೆಸ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದಿದ್ದುಂಟು. ಸರಸ್ವತಿ ಪೂಜಾ ಆ್ಯಂಡ್ ಸಂಡ್ ಆಫ್ ಇದೆ ಅಂತ ಗೈಸ್. ಯಾವಾಗ 14th 11th Feb 11th Febಗೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅವಳು ಗೊತ್ತಲ್ಲ ಗೈಸ್, ಹಾಯ್ ಗೈಸ್, ಐ ಆಮ್ ನಿಪ್ಪಟ್. ಆ ಹುಡುಗಿ ಗೊತ್ತಿಲ್ಲ ಅಂದರೆ ಫುಡ್ ಫೆಸ್ಟ್ ವ್ಲಾಗ್ ನೋಡಿ. ಇಲ್ಲಿ ಜಸ್ಟ್ ಐ ಆಮ್ ಡ್ಯಾನ್ಸಿಂಗ್ ಅಷ್ಟೇ ಗೈಸ್. ಅವ್ರ ಜೊತೆ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಿದ್ರು, ಅವ್ರ ಜೊತೆ ನಾನು ಹೋಗಿ ಆಟಾಡ್ತಿದ್ದೆ. ಐ ಲವ್ ಡ್ಯಾನ್ಸಿಂಗ್, ಯು ಪೀಪಲ್ ನೋ. And here comes the most beautiful place and peaceful place for me. Anything guys, if I have nothing, I'll come to him. If I have anything, I'll come to him. If I am sad, I'll come to him. If I am happy, come to him. Everything I come to him. So he is the main whole and soul to me. The place is so peaceful, environment is so peaceful. Allondu nemdi sigute. Every time when I go, I come with a happiness and nemdi. I just need nemdi in life ashte. ಅದು ಅಲ್ಲಿ ಸಿಗುತ್ತೆ ಗೈಸ್ ನನಗೆ. ಎವ್ರಿ ಟೈಮ್ ಐ ವಿಲ್ ಗೋ ದೇರ್ ಇಟ್ ಸೆಲ್ಫ್. ಥ್ಯಾಂಕ್ ಯು ಕೊಂಡು ಮೋನು. ಬಂಗಡಿ ಗಿಫ್ಟೇ ಕಡಮಕ್ಕಿ. ವಾವ್ ಗೈಸ್, ಸೆಕೆಂಡ್ ಥಾಟ್ ಇಲ್ಲದೆ ಕೊಟ್ಬಿಟ್ಲು ನೋಡಿ. ಮಕ್ಕಳ ಮನಸ್ಸು ಎಷ್ಟು ಏನಂತಾರೆ, ಸ್ವಾರ್ಥ ಇಲ್ಲದೆ ಇರೋದಂದ್ರೆ ಇದೆ. ಮಗು ಮನಸ್ಸು ಅಂತಾರಲ್ಲ, ಇದೆ. ಶಿ ಡಿಡ್ಂಟ್ ಇವನ್ ಥಿಂಕ್ ಸೆಕೆಂಡ್ ಟ್ವೈಸ್ ಯೋಚನೆನೇ ಮಾಡಿಲ್ಲ, ಹಂಗೆ ತೆಗೆದು ಪಟ್ಟಂತ ಕೊಟ್ಬಿಡ್ಲು. ನೀವು ಆಟಾಡ್ಕೊ ಬಾಗುಂದಿ. ಐ ಖುಷಿ. ಬಂಗಾರು బాగుంది కదా? ఎంత బాగుంది? నేను వావ్ కదా? So I am ready now. This is my second outfit and idu e gift from Papa. And guess the price. Price guess madro. You'll be shocked. 1 lakh. ಹತ್ರ ಇದೆಯಾ? 2 lakh. No. 3 lakh. No. 90,000. Niharika? 90,000. 10,000. 1,30,000. And I'm loving this watch, but it's ಸ್ವಲ್ಪ ಲೂಸ್ ಇದೆ. ಒಂದು ಸತಿ ತೆಗಿಬೇಕು. I'm loving it guys. Idu I already showed. This is Niharika's, this is my mom's, and this is Pavana's gift. So Pavana earrings kuda ಕೊಟ್ಟಿದ್ದಾರೆ. ಸೊ ಇವಾಗ ಏನೋ ಅರೇಂಜ್ ಮಾಡಿದಾರಂತೆ, ಒಳಗಡೆ ಹೋಗೋಣ ನೋಡೋಣ ಅದೇನು ಮಾಡಿದಾರೋ. ಇರೋ ನಿಮಿಷ, ಈ ಎಲ್ಲ ಮಕ್ಕಳು ನಿನ್ನೆ ರಾತ್ರಿಯಿಂದನೂ ಮಾಡ್ತಿದ್ದಾರೆ. ನಿಂತ್ಕೊಳ್ರೋ, ನಿನ್ನೆ ರಾತ್ರಿಯಿಂದನೂ ನನಗೋಸ್ಕರ. ಥ್ಯಾಂಕ್ ಯು. Flop.
ಮುಂದೆ ಬಾ. ಏನಿದು ಯಾಕಿದ್ ರಿಕ್ವೈರ್ಡ್ ಇಲ್ಲ ನೀನ್ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗಿಫ್ಟ್ ಬೇಕು ನೆಕ್ಸ್ಟ್ ಟೈಮ್ ಇದೆಲ್ಲ ಬೇಡ ತೆಗೀರಿ ಫಸ್ಟ್ ಯು ಸ್ಟಾರ್ಟ್ ಅರ್ನಿಂಗ್ ದೆನ್ ಯು ಗಿವ್ ಮಿ ಬಿಗ್ ಗಿಫ್ಟ್ ಓಕೆ ಇವಾಗ ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದಾರೆ ನೋಡಿ, ಮಯೂರ ಕೆಫೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಆಶಾಕ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಬರ್ತಿರೋದು. ಹೈ, ವೆಲ್ಕಮ್ ಟು ಮೈ ವ್ಲಾಗ್. ಭೂಮಿಕಾ ಕಶ್ಯಪ್ ಗೈಸ್, ಇವ್ರು ನಾನು ವ್ಲಾಗ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಇವರಿಗೆ. ಸಬ್ಸ್ಕ್ರೈಬ್ ಮಾಡಿ ಇವತ್ತು ಹೋಗ್ಬಿಟ್ಟು. ಹಾಯ್ ಗೈಸ್, ಹಾಯ್ ಗೈಸ್, ಹಲೋ, ಹಾಯ್ ಅಬ್ಬಿ. ಮುಖಂಡ್ರ ಸಕಪಕ ರೈಸ್, ಸರಕೊಪ್ಪರ ರೈಸ್. ಗೈಸ್ ಎಲ್ಲರೂ ನನ್ನೇ ಫೋಟೋ ತೆಗಿತಾ ಇದ್ದಾರೆ ಗೈಸ್. ನೋಡಿ ನೋಡಿ ಎಷ್ಟು ಅಜೀಬ್ ಆಗ್ತಾ ಇದೆ ನನಗೆ. ಅಲ್ಲಿ ನೋಡಿ, ಯಾ ನಥಿಂಗ್ ವಿಲ್ ಹ್ಯಾಪನ್ ಅಕ್ಕ. ಹಿಂಗೋಗ್ ಅಟ್ಲೆ ಸೂಪರ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಎಕ್ಸ್ಪ್ರೆಷನ್ ಕ್ವೀನ್. Got it. ఏంది బ్రో? Thank you so much, Hari. Thank you so much for making my day so special. Thank you, Pawan. God bless you. Hey, thank you, Sagar. Have a nice day. Thanks, Abhi. Kicha, Abhi. Prem, bye bye. See you tomorrow. Prem. Oi, Premo. Thank you so much for making my day so special. Thanks. Ashaka. Thank you so much, Ashaka. AJ. Thank you, AJ. मेरी जान, मेरी दिल की धड़कन, मेरी संतूर मम्मी. ಯಾರು ಈ ಫಿಶಸ್ನ ಯಾರು ಹಾಕ್ತಾರೆ? ಅಮ್ಮ ಹಾಕ್ತಾರೆ. ಗೈಸ್, ಇದು ಇಬ್ರಾಹಿಂ ಕೊಟ್ಟಿದ್ದು. ಎಲ್ಲಿ ಇಬ್ರಾಹಿಂ ಮನೆಗೆ. ಹೌದಾ, ಸರಿ. ಅಂಜು ಅಕ್ಕ ಗಿಫ್ಟ್ ಗೈಸ್ ಇದು. ಇವಾಗ ಕೊಟ್ಟರು ಅಕ್ಕ, ನೋಡೋಣ ಏನು ಅಂತ. ಹ್ಯಾಂಡ್ ರೈಟಿಂಗ್, ಹ್ಯಾಪಿ ಬರ್ತ್ಡೇ ಬೂ ಬೂ. ಕೇಕ್ ಮೇಲೆ ಕೂಡ ಬೂ ಅಂತ ಹಾಕ್ತಿದ್ರು ಅಕ್ಕ. Water bottle. No! Wow! I really wanted this one. Wallet ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ವೆರಿ ನೈಸ್. ಮ್ಯಾಚಿ ವೆರಿ ನೈಸ್.
ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಶಿ ವಾಂಟೆಡ್ ಟು ಮೀ ಟು ಸೇವ್ ಮನಿ, ಸೊ ಅದಕ್ಕೆ ಮನಿ ಸೇವ್ ಮಾಡು ಬೂ ಅಂತ ಕೊಟ್ಟಿರೋದು ಇದು ನನಗೆ. ನಂಗೆ ಅರ್ಥ ಆಯ್ತು. ನೋಡಿ ನೋಡಿ ಲೆಟರ್ ಕೊಟ್ಟಿದ್ದಾರೆ, ಲೀವ್ ಲೆಟರ್ ಕೊಟ್ಟಿದ್ದಾರೆ ಮ್ಯಾಮ್ ನನಗೆ. ಮೈ ಗಾಡ್, ಹರ್ ಹ್ಯಾಂಡ್ ರೈಟಿಂಗ್ ಇಸ್ ಸೋ ನೈಸ್, ಸೋ ನೈಸ್. Hi Boo, happy birthday to the bestest, coolest and most amazing girl. I'm glad I got you as my gym partner. No one can match your vibe with me. You are crazy things that, what is this? We are giving to everyone at the gym that endless love and much more motivation to me. To me, push some more weights with and work out what not words can't express exactly how I feel about you. The song is saying that the dance we do. Oh my god, you are extraordinary, extra the rocks of copy that vibe match. Maybe you are more than me, love you more and more. Let's continue to create more memories of always. Cheers to the endless love for laughter forever. Ayo, flash Sankur mummy. You are Sankur. This is so nice, so special. Thank you so much. ರೂಮ್ ಒಳಗಡೆ ಹೋದೆ, ಯಾರೋ ಹಿಂಗೆ ಇಟ್ಟಿದ್ರು, ಯಾರು ಅಂತ ಗೊತ್ತಿಲ್ಲ. ಯಾರು? ಮನು ಅಕ್ಕನಾ? ನಿಹಾರಿಕಾನಾ? ಹಾರಿಕಾ ಮ್ಯಾಮ? ನೋ. ಪಪ್ಪನಾ? ಮೇ ಬಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಗೈಸ್, ಅದಕ್ಕೆ ಬಾಯಲ್ಲೇ ಮಾಡ್ತೀನಿ ನಾನು. ಅಲ್ಲಿ ಓದ್ಕೊತ ಇದ್ದಾರೆ, ಡಿಸ್ಟರ್ಬ್ ಆಗ್ತಾ ಇದೆ. ಐ ಆಮ್ ಸಾರಿ ಗೈಸ್, ಐ ಆಮ್ ಸಾರಿ. ಏಯ್ ಕೊಡಲ್ಲ. Thank you, Papa. Thank you so much. Guys, back to normal outfit. So because I was not comfortable with those, like ಊಟ ಮಾಡಬೇಕಂದ್ರೆ ನೆಮ್ಮದಿಯಿಂದ ತಿನ್ನಬೇಕು ಗೈಸ್, ಅದೊಂದು ಪಾಲಿಸಿ ನಂದು. ಸೊ ಈಗ ಫ್ಯಾಮಿಲಿ ಡಿನ್ನರ್ ಡೇಟಿಗೆ ಹೋಗ್ತಾ ಇದ್ದೀವಿ. ನಾನು, ಪಪ್ಪ, ನಿನಿ, ಅಮ್ಮ ಆ್ಯಂಡ್ ಮನು ಅಕ್ಕ. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ ಗೈಸ್. ಯಾವಾಗೂ ಕಮೆಂಟ್ ಹಾಕ್ತೀರಾ ಅಲ್ವಾ, ಯಾವಾಗೂ ಕಮೆಂಟ್ ಹಾಕ್ತಾರೆ ಎಲ್ಲರೂ, ನಿಮ್ಮ ಅಪ್ಪಗೆ ಮಾತಾಡೋಕ್ಕೆ ಬಿಡಲ್ಲ, ನೀವೇ ಮಾತಾಡ್ತೀರಾ ಅಂತ. ಇವರೇ ಮಾತಾಡಲ್ಲ ಗೈಸ್ ಬ್ಲಾಗಲ್ಲಿ, ನಾನೇನು ಮಾಡಲಿ ಹೇಳಿ? ನಾನು ಮಾತಾಡೋಕ್ಕೆ ಬಿಡಲ್ವಾ ಇಲ್ಲ ನೀವೇ ಮಾತಾಡಲ್ವಾ ಅದು ಹೇಳಿ? ಪಪ್ಪ ಬಾಗೆ ಉಣ್ಣರ್ ಪಪ್ಪ ಚಪ್ಪಂಡಿ ನೋಡಿ, ಅವ್ರು ಮಾತಾಡೋದೇ ಇಲ್ಲ, ಹಿಂಗ್ ಮಾಡ್ತಾರೆ. ನೀವು ಕಮೆಂಟ್ ಹಾಕ್ತೀರಾ ಆಮೇಲೆ. ಕೇಳೋರ ಹತ್ರ ಮಾತಾಡ್ಬೋದು, ಹುಚ್ಚರ ಹತ್ರ ಯಾರಾದ್ರೂ ಸಬ್ಸ್ಕ್ರೈಬರ್ಸ್ ಹುಚ್ಚರ ಅಂದ್ಬಿಟ್ರಾ? ಅಲ್ಲ ನಿಮ್ಗೆ ಸಬ್ಸ್ಕ್ರೈಬರ್ಸ್ಗಲ್ಲ ಪಾಪ, ಅವ್ರು ಯಾಕೆ ನಿನಗೆ ಮೋಯೆ ಬೇಕಿತ್ತು ನನಗೆ. ಸುಮ್ಮನೆ ಇದ್ದೆ, ನಮ್ಮಪ್ಪ ಸುಮ್ಮನೆ ಇದ್ರು, ನಾನು ಹಿಂಗೆ ಮಾಡಿದ್ದಿಕ್ಕಿರಿ. ನಮ್ಮಮ್ಮದು ಅವ್ರ ತಂಗಿದು ಅಲ್ಲಿ ನೋಡಿ ಫೋಟೋ ಶೂಟ್ಸು. ಗೈಸ್ ನಮ್ಮಮ್ಮ ಯಾಕೋ ಉದ್ದ ಕಾಣಿಸ್ತಾ ಇದ್ದಾರೆ, ಅಲ್ಲ ಏನು ಉದ್ದ ಕಾಣಿಸ್ತಾರಮ್ಮ. ಅಕ್ಕನೇನು ಹೊಸ್ತಾನೋ ಅವ್ರೆ. ಎಲ್ಲಿ ಬಂದಿದ್ದೀವಿ ನಾವು ಇವಾಗ? ಬ್ರಿಗೇಡಲ್ಲಿ. ಎಲ್ಲಿಗೆ? ಅದು ಹೆಂಗೆ ಹೇಳ್ತಾಳಂದ್ರೆ, ಏಯ್ ಕುಳ್ಳಿ ಏನು ಕರೆಕ್ಟಾಗಿ ಹೇಳಿ, ಎಲ್ಲಿ ಬಂದಿದ್ದೀವಿ? ಹಾಂ, ಯಾರು ಬಂಗಾರಿ ಅದು? ನಿನ್ನ ಫ್ರೆಂಡ್ ಅವರು ಏನು ಅವ್ರ ಹೆಸರು? ನಮ್ಮ ನೀನಿಗೆ ಗಂಟ್ಲು ಹೋಗ್ಬಿಟ್ಟಿದೆ, ಮಾತಾಡು. ಏನು ಹೇಳಬೇಕು? ಹಾಯ್ ಗೈಸ್ ಹೇಳು. ಹಾಯ್ ಗಾಯ್ಸ್. ಹ್ಯಾಪಿ ಬರ್ಡೇ ಭೂಮಿ ಅಕ್ಕ ಹೇಳು. ಹ್ಯಾಪಿ ಬರ್ಡೇ ಭೂಮಿ ಅಕ್ಕ. ವಾಯ್ಸ್ ನೋಡಿ ಗೈಸ್ ಒಳ್ಳೆ. ಈ ಕಡೆ ಕೂಚಂಟಮ್ಮ ಬೈಟ ಪಪ್ಪ ಪ್ಲೀಸ್. ಯಾರನ್ನ ನೋಡಿದವ್ರು ನಿಜವಾಗ್ಲೂ ಗಂಟ್ಲು ಹಂಗೆ ಅಂತ. ಓ ವೆರಿ ನೈಸ್ ಆಂಬಿಯನ್ಸ್ ಗೈಸ್. ಮನೇಲಿ ಬಾಣ್ಲಿಲ್ಲ, ಇದೇನು ಬಾಣ್ಲಿ ಗೈಸ್? ಮನೇಲಿ ಬಾಣ್ಲಿ ಇಲ್ಲ ಅಂದ್ರೆ ಇಲ್ಲಿಂದ ದೇಪ್ಕೊಂಡು ಹೋಗ್ಬಿಟ್ರಿ. ಅಲ್ಲಿ ಸ್ವಲ್ಪ ಸೀಲ್ ಮಾಡಿಸ್ಕೊಳ್ಳಿ. ಸಕ್ಕದಾಗಿದೆ ಆಂಬಿಯನ್ಸ್ ಎಲ್ಲ ಅಪ್ಡೇಟ್. ಆಂಬಿಯನ್ಸ್ ಚೆನ್ನಾಗಿದೆ ಅಲ್ಲಮ್ಮ ಇಲ್ಲಿ, ವಿಂಟೇಜ್ ಸ್ಟೈಲ್. ಐ ಆಮ್ ಲವಿಂಗ್ ದಿಸ್ ಆಂಬಿಯನ್ಸ್. ಡೆಫಿನೆಟ್ಲಿ ಪಂಜಾಬಿ ಫುಡ್ ಗೈಸ್ ಇದು. ಅಯ್ಯಯ್ಯೋ ಐ ಪಪ್ಪ ఇంకొద్ది ఉండు ముందు ముందే బా ಸ್ವಲ್ಪ ಮೇಲಾಗತ್ತೆ ಕೈ, ಇನ್ನ ಮೇಲಾಗತ್ತೆ, ಇನ್ನ ಮೇಲಾಗತ್ತೆ. ಹಾಂ ಅಲ್ಲ ಸ್ವಲ್ಪ ಸಾಕು.
ಲಸಿ ವಾವ್ ಸೋ ಕ್ಯೂಟ್ ಎಲ್ಲ ಕೊಟ್ಟು ನೈಸ್ ಥ್ಯಾಂಕ್ ಯು ನೋಡಿ MSBN ಮಧುಸೂದನ್ ಪಪ್ಪ ಸಾರಿಕಾ ಅಮ್ಮ ಭೂಮಿ ನಾನು ನೀನಿ N ಫಾರ್ ನಿಹಾರಿಕಾ ಅವಳು ಇದು ರಿಂಗಲ್ಲಿ ನನ್ನ ಹೆಸರು ಇದರಲ್ಲಿ ಫ್ಯಾಮಿಲಿ ವೆರಿ ನೈಸ್ ವೆರಿ ಕ್ಯೂಟ್ ಥ್ಯಾಂಕ್ ಯು ಸೊ ಮಚ್ ನೋಡಿ ಎಷ್ಟು ಕ್ಯೂಟಾಗಿ ಬರ್ಕೊಂಡು ಬಂದಿದ್ದಾಳೆ ಹ್ಯಾಪಿ ಬರ್ಡೇ ಬುಡ್ಡು ಬಾಬು ಐ ಲವ್ ಯು ಗೈಸ್ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಮುಖ ತೋರಿಸು ಬೇಡ ಆಗ್ಬೇಡ ಆಗ್ತೀನಿ ಗರ್ಲ್ ಕಿಂಡರ್ ಜಾಯ್ ತಗೊಂಡ್ ಬಂದಿದ್ಯಾ ಹ್ಯಾರಿ ಪಾಟರ್ದಲ್ಲಿ ಹ್ಯಾರಿ ಪಾಟರ್ ಮನೇಲಿ ಅವನು ಅದಕ್ಕೆ ಏನದು ಇರು ನನಗೆ ಗೊತ್ತು ಇದ್ದು ಏನಿರ್ಬೋದು ಅಂತ ನಾನು ಗೆಸ್ ಮಾಡ್ತೀನಿ ಇದು ಆಚೆನೆ ಕ್ಯೂಟ್ ಐತೆ ನೋಡಿ ಗೈಸ್ ಇವಾಗ ಶ್ರೇಯ ಕೊಟ್ಟಿರೋ ಗಿಫ್ಟ್ ಏನೋ ಓಪನ್ ಮಾಡ್ತಾ ಇದ್ದೆ ನಂಗೆ ಗೊತ್ತಾಗೋಯ್ತು ಯಾಕಂದ್ರೆ ಪ್ಯಾಕೇಜಿಂಗ್ ನೋಡಿದ್ರೆ ನಂಗೆ ಶೂಸ್ ಅನಿಸ್ತಾ ಇದೆ ಅಲ್ಲ ಶೂಸ್ ಎಲ್ಲ ಸುಮ್ಮನಿರಿವ ಶೂಸ್ ಎಲ್ಲ ಇದು ನಂಗೆ ಅನಿಸ್ತಾ ಇದೆ ಇದು ಸೋಫಾ ಸೆಟ್ ಅನಿಸ್ತಾ ಇದೆ ನಾನು ಗೆಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ಪ್ಯಾಕೇಜಿಂಗ್ ನೋಡಿದ್ರೆ ಗೊತ್ತೇ ಆಗ್ತಾ ಇಲ್ಲ ನಂಗೆ ಯಾಕೋ ಫೋನ್ ಅನಿಸ್ತದೆ iPhone 16 Pro Max ತಂದ್ಕೊಟ್ಬಿಟ್ಟಿದ್ಯಾ ಗೈಸ್ ಗಿಲ್ಲಿ ಹಿಡ್ತಾವಳೆ ಗೈಸ್ ಇವಳು ಒಂದಿನ ಮಗು ಇನ್ನ ನಾನು ಬಿಡಮ್ಮ ಏನ್ ತೋರಿಸ್ತಾ ಇದ್ದೀರಾ ನೀವು ಅಯ್ಯಪ್ಪ ಫೋನ್ ಇದೆ ಹುಷಾರು ಫೋನ್ ಅಲ್ವಾ ಹೊಡೆದು ಹೋಗ್ಬಿಟ್ಟೆ ಆಮೇಲೆ ಎಷ್ಟು ಒಂದು ಕಿಡ್ನಿ ಮಾರ್ಬಿಟ್ಟು ತಗೊಂಬಂದ ಹಿಂಗೆ ತೆಗಿಬೋದಿತ್ತೆ ಶ್ರೇಯಾ ಒಂದಿನ ಆಯ್ತಲ್ಲ ಹುಟ್ಟಿ ಇನ್ನು ಬ್ರೈನ್ ಇದಾಗಿಲ್ಲ ಲೇ ಪೆಂಗ್ವಿನ್ ಅನೋಕ ಪೆಂಗ್ವಿನ್ ಸೋ ಕ್ಯೂಟ್ ನಂತರನೇ ಇದೆ ನಡಿಮ್ಮ ಆಟಾಡಿ ಮಗು ಥರ ಆಟಾಡಿ ಮಗು ಥರ ಅದ್ರ ಮಾತಾಡ್ಸಿ ನೀನು ಅದೆಲ್ಲ ವಿಡಿಯೋ ಮಾಡಬೇಡ ಇಲ್ಲ ಮಾಡಲ್ಲ ಹೇಳಿ ಮಾತಾಡಿ ಪ್ಲೀಸ್ ನಮ್ಮಮ್ಮ ನೋಡಿ ಮೇಕಪ್ ಇಲ್ಲ ಅಂತ ನೋಡಿ ಮುಚ್ಚಿಟ್ಕೊಂಡೆ ಏನಕ್ಕ ಸಮಾಚಾರ ಎಷ್ಟು ದಿನ ಆದ್ಮೇಲೆ ಬಂದಿದ್ಯಾ ಏನೊಂದು ಹೇಳು ವ್ಲಾಗಲ್ಲಿ ಏನ್ ಹೇಳಿ ನಾನು ನೋಡ್ತಾ ಇದ್ದೀನಿ ಹೊಸ ಅವಳಿಗೆ ಕರ್ಲಿ ಹೇರ್ ಇಷ್ಟ ಗೈಸ್ ನಂದು ಸ್ಟ್ರೈಟ್ ಹೇರ್ ಇಷ್ಟ ಆಗ್ತಾ ಇಲ್ಲ ಅವಳಿಗೆ ಹೇಳಿ ಏನೋ ಯಾರೋ ಇನ್ನೊಬ್ರು ಬೇರೆ ಭೂಮಿ ಇದ್ದಂಗೆ ಸರಿ ಇವಾಗ ಹೇಳು ಗೈಸ್ ತುಂಬಾ ದಿನ ಆದ್ಮೇಲೆ ನೋಡಿ ತುಂಬಾ ಖುಷಿ ಆಗ್ತಿದೆ ಖುಷಿನ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದಂತ ಹೇಳಕ್ ಗೊತ್ತಾಗ್ತಿಲ್ಲ ನೋಡಿ ನೆನೆ ಹುಟ್ಟಿರೋದು ಮಗು ಕಣ್ ಬಿಟ್ಟಿದ್ದಾಳೆ ಈಗ ಅಷ್ಟೇ ಕಣ್ ಬಿಡ್ತಾ ಇದ್ದಂಗೆ ಸ್ಪೆಕ್ಸ್ ಹಾಕೊಂಡ್ಬಿಟ್ಟು ಅಬ್ಬಾ ಹೊಡಿತಾ ಇದ್ದಾಳೆ ಗೈಸ್ ಹೇಳು ಹೇಳು ಅಷ್ಟೇನಾ ಥ್ಯಾಂಕ್ ಯು ಗೈಸ್ ಬಾಯ್ ಇವಾಗ ಇವಳು ಬಂದು ಎಷ್ಟೋ ದಿನ ಆದ್ಮೇಲೆ ಬಂದಿದ್ದಾಳೆ ಸೊ ನಮ್ದು ಏನೇನೇನೇನೋ ಇದೆ ಇಷ್ಟೊಂದು ಮಾತಾಡೋದು ನಾವು ಮಾತಾಡ್ತೀವಿ ಅಷ್ಟೇ ಗೈಸ್ ಬಾಯ್ 10th ಅವ್ರಿಗೆ ಸ್ಕೂಲ್ ಹತ್ರ ಬಂದಿದ್ದೀವಿ ಗೈಸ್ ಇವಾಗ ನಾನು ನೀನಿಗೆ ಊಟ ಕೊಡಕ್ಕಂತ ಬಂದೆ ಹುಷಾರಾಗಿಲ್ಲ ಪಾಪ ಇವಳಿಗೆ ಫುಲ್ ವಾಯ್ಸೇ ಅಂತ ನೆನ್ನೆ ನೋಡಿದ್ರಲ್ಲ ಸಿರಪ್ ಹಾಕ್ಸ್ಕೊಂಡಿದ್ದಾರೆ ನಾನೇ ಕೊಡಿಸ್ದೆ ಸಿರಪ್ಪು ಹೋಗು ಒಳಗಡೆ ನಾನು ಮನೆಗೆ ಹೋಗ್ತೀವಿ ಯಾಕೆ ಮಾತಾಡ್ಬಾರ್ದಾ ಗೈಸ್ ಇವರಿಬ್ರು ಸೇರ್ಬಿಟ್ರೆ ನಾನು ರೋಸ್ಟ್ ಮಾಡ್ತಾರೆ ಅದಕ್ಕೆ 5 ನಿಮಿಷನೂ ಇರಕ್ ಬಿಡಲ್ಲ ಜೊತೆಗೆ ಕ್ಯಾಮ್ರಾ ಆಫ್ ಆದ್ಮೇಲೆ ಇಬ್ಬರು ಕೆಚ್ಚೆ ಪಿಚ್ಚೆ ಸ್ಟಾರ್ಟು ಕ್ಯಾಮ್ರಾ ಆನ್ ಆಗಿದ್ರೆ ಸೈಲೆಂಟ್ ಆಗಿರ್ತಾರೆ ಗೈಸ್ ಕ್ಯಾಮ್ರಾ ಆಫ್ ಮಾಡಿದಾಗ ಮಾತಾಡ್ತಾರೆ ಗೈಸ್ ಕ್ಯಾಮ್ರಾ ಆನ್ ಮಾಡಿದಾಗ ನೋಡಿ ಇವಳಷ್ಟು ಸೈಲೆಂಟ್ ಯಾರೂ ಇಲ್ಲ ಇವಳಷ್ಟು ಸೈಲೆಂಟ್ ಯಾರೂ ಇಲ್ಲ ದೇವನಹಳ್ಳಿ ಜಾತ್ರೆಗೆಲ್ಲ ರೆಡಿ ಆಗ್ತಿದೆ ನೋಡಿ ನಮ್ಮ ತೇರು ಏನು ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ ಒಂದು ನೀನು ಒಂದು ನಿಹಾರಿಕಾ ಅದನ್ನ ಹಿಡ್ಕೊಂಡು ಹೋಗ್ತಾರದು ನಾನು
ಒಂದು ದೊಡ್ಡ ವಿಷಯ ನಿಮಗೆ ಗೊತ್ತಿಲ್ಲ. ಇವಳು ಸ್ಲೋ ಈಟರ್ಸ್ಗೆ ಕಾಂಪಿಟೇಷನ್ ಕೊಡೋ ಸ್ಲೋಯೆಸ್ಟ್ ಈಟರು. ಸ್ಲೋ ಫುಲ್ ಎಷ್ಟಾಗುತ್ತೋ ಅಷ್ಟು ಸ್ಲೋ ಇವಳು. ನಾನು ತಿಂದಾಗೋಯ್ತು ಅದು. ಇಲ್ಲಿಗೆ ಬಂದು 1.5 ಅವರ್ ಆಯಿತು. ಇನ್ನು ಶಿಸ್ ಟೇಕಿಂಗ್ ಅವರ್ ಓನ್ ಟೈಮ್. ಅವಳು ಯೋಚನೆ ಮಾಡಿಕೊಂಡು ಇನ್ನು ಇವಾಗ ಖಾಲಿ ಮಾಡ್ತಾವಳೆ ಗೈಸ್. ಶಿಸ್ ಟೇಕಿಂಗ್ ಆಲ್ ಹರ್ ಟೈಮ್ ಇನ್ ದ ವರ್ಲ್ಡ್ ಆ್ಯಂಡ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್. ನೆನ್ನೆದು ಬಲೂನು ನಾವಿಬ್ರು ಇವಾಗ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ. ಬಾ ಹೋಗೋಣ ಬಾ ಆಡೋಣ ಅಂತ ಬಂದ್ವಿ ಗೈಸ್. ಇವಳು ಮ್ಯೂಸಿಯಂ ನೋಡಬೇಕು ಅಂತ ನೋಡ್ತಾ ಇದ್ದಾಳೆ. ನಮ್ಮ ತಾತ ನೋಡಿ. ಹಾಂ ರವೀಂದ್ರನಾಥ್ ಟ್ಯಾಗೋರ್. ಹೌದೌದು. ಎಲ್ಲ ಬಲೂನ್ಸು ಕೆಳಗಡೆ ಇಳಿಸ್ಕೊಂಡ್ಬಿಟ್ವಿ. ಇದೊಂದು ಮೇಲಿದೆ, ನಂಗೆ ಎಟಕ್ಸ್ತಾ ಇಲ್ಲ. ಅದಕ್ಕೆ ನಾನು ಪಾಪು ಹತ್ರ ಇಟ್ಸ್ಕೊಂತೀನಿ. ಹಂಗೆ ಹಿಡ್ಕೊ. ಏನು ಬೇಡ ಅಂತ ಎತ್ಕೋ. ಅಂತೆ ಗೈಸ್. ಸರಿ ಬಾರೆ ಒಂದು ಕೊಟ್ಬಿಟ್ಟೋಗಿ. ಅಯ್ಯೋ ನಿನ್ನ ಬಾಯ್. ನೆಕ್ಸ್ಟ್ ಯಾವಾಗ? 2 ವರ್ಷ ಆದ್ಮೇಲೆ ಬರ್ತಾಳೆ. ನೀನು ಹೋಗಿ ನಾನು ನೋಡ್ಕೊತೀನಿ. ಹೋಗಿ ಹುಷಾರು. ಮನೆಗೆ ಹೋಗಿ ಕಾಲ್ ಮಾಡಿ ಗೈಸ್. ನಾನು ಹಾಕಿರೋ ಜಡೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ಚಿನ್ನು ನೆಕ್ಸ್ಟ್ ಟೈಮ್ ಹೊಸ್ತಾರುಂಡು ಏಡಿಯೋದು. ಇವತ್ತು ಆ್ಯಪ್ಸ್ ಮುಗೀತು, ವರ್ಕೌಟು ಹೋಗ್ತಾ ಇದ್ದೀನಿ. ಗೈಸ್ ಅಕ್ಕದು ಎಷ್ಟೊಂದು ಫೋಟೋಸ್ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಗೈಸ್. ಸೇಮಂತು ಆಲ್ ಕ್ರೆಡಿಟ್ಸ್ ಟು ಹಿಮ್. ನಂದು ಫೋಟೋಸ್ ಎಷ್ಟು ಚೆನ್ನಾಗಿ ತೆಕ್ಕೊಟ್ಟ. ಗುಡ್ ಬಾಯ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಅಟ್ ದ ಎಂಡ್ ವಿ ಆರ್ ಆಲ್ರೆಡಿ ಹಿಯರ್. ಲೈಕ್ 2 ದಿನನೂ ಐ ವಾಸ್ ಸೋ ಹ್ಯಾಪಿ. 2 ದಿನನೂ ನಾನು ತುಂಬ ಖುಷಿಪಟ್ಟೆ, ನೆನ್ನೆನೂ ಆ್ಯಂಡ್ ಇವತ್ತು. ಸೊ ನೆನ್ನೆ ಎಲ್ಲ ಮನೆಯಲ್ಲಿ ಅಕ್ಕ ಬಂದರು, ಮನೋ ಅಕ್ಕ. ಅದೊಂದು ಸರ್ಪ್ರೈಸ್ ಇತ್ತು. ಆ್ಯಂಡ್ ನಿಹಾರಿಕಾ, ಅಮ್ಮ, ಪಪ್ಪ ಮತ್ತು ವಾಗ್ದೇವಿ ಸ್ಟೂಡೆಂಟ್ಸ್, ಆಮೇಲೆ SSVNK ಸ್ಟೂಡೆಂಟ್ಸ್ ಎಲ್ಲರೂ ನನಗೆ ತುಂಬ ಸರ್ಪ್ರೈಸ್ ಕೊಟ್ಟು ಖುಷಿ ಪಡಿಸಿದ್ರು. ಆ್ಯಂಡ್ ಐ ವಾಸ್ ಫೀಲಿಂಗ್ ಸೋ ಲೈಕ್ ಅ ಪ್ರಿನ್ಸಸ್ ಟ್ರೀಟ್ಮೆಂಟ್ ನೆನೆ ಎಲ್ಲ ಪೂರ್ತಿ. ಸೊ ಸ್ಪೆಷಲ್ ಡೇ ಅಲ್ಲ ಗೈಸ್. ಎವ್ರಿ ಡೇ ಕ್ಯಾನ್ ಬಿ ಸ್ಪೆಷಲ್. ಇಫ್ ಎವ್ರಿ ಡೇ ಈಸ್ ಸ್ಪೆಷಲ್, ಆ ಸ್ಪೆಷಲ್ ಡೇಗೆ ಸ್ಪೆಷಲ್ ಅನ್ನೋ ವ್ಯಾಲ್ಯೂನೇ ಇರಲ್ಲ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇನ್ಯಾರು? ನಮ್ಮ ಜೆಮ್ ಸ್ಕ್ವಾಡ್. ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಸಡನ್ನಾಗಿ ಅಂಜು ಅಕ್ಕ ಬಂದರು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಶಿಲ್ ಕಮ್ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಐಡಿಯಾನೂ ಇರಲಿಲ್ಲ. ಶಿ ಜಸ್ಟ್ ಕೇಮ್, ದೇ ಟುಕ್ ಮೀ, ದೇ ಸರ್ಪ್ರೈಸ್ ಮೀ. ಆ್ಯಂಡ್ ಎಷ್ಟು ಜನ ನನ್ನ ಜಿಮ್ ಬ್ರೋಸ್ ಎಲ್ಲ ಬಂದಿದ್ರು. ಅವರೆಲ್ಲ ನನ್ನ ಬ್ರೋಸ್, ನನ್ನ ಜಿಮ್ ಮೆಟ್ಸ್. ಆ್ಯಂಡ್ that gym squad idella, it gives something. I was so happy yesterday also, and today Shreya came and whole day ಅವಳ ಜೊತೆ ಇದ್ದೆ. It was like peace. ನನ್ನ ವೈಬ್ ಅವ್ರ ಜೊತೆ ನಾನು ಈ ನಡುವೆ ಅಂದರೆ ನಿನ್ನೆ ಇವತ್ತು ಎಲ್ಲ ಇದ್ದಿದ್ದಕ್ಕೆ ದ ಎನರ್ಜಿ, ಸೇಮ್ ಎನರ್ಜಿ ಇಟ್ಸ್ ಕ್ಯಾರಿಂಗ್ ಟುಡೇ ಆಲ್ಸೋ. ಈ ಹೋಲ್ ಇಯರು ಹಾಗೆ ಆಗಲಿ. ಆ್ಯಂಡ್ ಐ ಆಮ್ ಸ್ಟೆಪ್ಪಿಂಗ್ ಇನ್ ಟು ಆ್ಯನ್ ಅಡಲ್ಟ್ ಗೈಸ್. ಅದು ನಂಬಕ್ಕೆ ಆಗ್ತಾಯಿಲ್ಲ. ಐ ಆಮ್ 20 now. Oh my god, so soon guys. I still play like kids. ಅಯ್ಯೋ, ಇನ್ನು ಚಿಕ್ಕ ಮಕ್ಕಳು ಎಲ್ಲ ಮಾಡೋ ಥರ ಹರಕತೆ ಮಾಡ್ತೀನಿ ನಾನು ಈಗಲೂ. ಸೊ ದಟ್ಸ್ ಓಕೆ. ಮನಸ್ಸಿಂದ ಎವ್ರಿ ಒನ್ ಶುಡ್ ಬಿ ಲೈಕ್ ಕಿಡ್ಸ್ ಓನ್ಲಿ. ಐ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟೀಸ್. ಸಮಥಿಂಗ್ ವಿ ಹ್ಯಾವ್ ಟು ಸ್ಟಾರ್ಟ್ ಇನ್ 20s ಗೈಸ್. ನೋಡೋಣ ಏನೇನಾಗುತ್ತೋ, ನಿಧಾನಕ್ಕೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್ ಗೈಸ್. ಇಟ್ಸ್ ಎಂಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸ್ಟೋರಿ ಹಾಕಿ ಎಷ್ಟೋ ಜನ ವಿಶ್ ಮಾಡಿದ್ದೀರಾ, ಎಷ್ಟೋ ಜನ ಡಿಮ್ಸ್ ಮಾಡಿದ್ದೀರಾ. ತುಂಬ ಜನ ನನಗೆ ವಿಶ್ ಮಾಡಿರೋದು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೈಸ್. ಹೀಗೆ ನಿಮ್ಮ ಸಪೋರ್ಟ್, ಪ್ರೀತಿ, ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಬೇಕು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಎಫರ್ಟ್ಸ್ ಹಾಕಿರೋ ನನಗೆ ಎಷ್ಟು ಜನ ಮೆಸೇಜಸ್ ಮಾಡಿದ್ದೀರಾ, ನಿಮ್ಮ ಟೈಮ್ ಕೊಟ್ಟು ನಂಗೆ ಮಾಡಿದ್ದೀರಲ್ಲ, ದಟ್ ಮೇಡ್ ಮೈ ಡೇ. ತುಂಬ ಜನ ಕಾಲ್ ಮಾಡಿ ಕೂಡ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. I love you guys and see you in next excited vlog. Until then,
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕ ಸಿಗ್ತೀನಿ. ಆ್ಯಂಡ್ ಟಾಟಾ, ಬೈ ಬಾಯ್.